ಭಾರತದ ಪಂಜಾಬ್ ಎರಡೂ ಕೂಡಿಸ ನಮ್ಮ ಪಂಜಾಬ್ ಮಾಡಿರಿ, ನಾವು ಬೇರೆ ಇರ್ತೀವಿ. ಇವ್ರು ಖಲಿಸ್ತಾನಿಗಳು ವಾದದ ಭಾಳ ವರ್ಷಗಳಿಂದ ವಾದ ಮಾಡ್ತಾ ಬಂದಿದ್ದಾರೆ. ಸ್ವತಂತ್ರ ಸಿಕ್ಕಾಗಿದ್ದು ಇವತ್ತಿಗೂ ಅವ್ರ ವಾದದ ಖಲಿಸ್ತಾನ ಮೂಮೆಂಟ್ ಇನ್ನೂ ಜೀವಂತದ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಕಾಶ್ಮೀರ್ಗೆ ಏನಾದರೂ ಸಪೋಸ್ ಈ ಪಾಕಿಸ್ತಾನದಂಥದ್ದು ಏನಾದರೂ ಈ ನೆಲೆಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಉಳಿದ ಸಮಸ್ಯೆಗಳು ಮತ್ತೆ ಹೇಳುವಂಥ ಸಾಧ್ಯತೆಗಳಿದ್ದಾವೆ. ಈ ಕಾಶ್ಮೀರ ಬಗ್ಗೆ ಹೇಳಲಾರದ ಕಾರಣಕ್ಕೆ ಅವನು ಸ್ನಬ್ ಅದಾವ, ಇನ್ನೊಬ್ರಿಗೆ ಗೊತ್ತಾಗದಂಗೆ ಅದಾವ, ಯಾರು ಹೆಸರು ತಿಳ್ಕೊಂಡಿಲ್ಲ. ಪಕ್ನಿಗಳಿದ್ರೆ ನಿಮ್ಗೆ ಗೊತ್ತದ, ಖಾನ್ ಅಬ್ದುಲ್ ಗಫಾರ್ ಖಾನ್ರ ಸಂತತಿ ಜನ ಅವರೆಲ್ಲ. ಖಾನ್ ಅಬ್ದುಲ್ ಗಫಾರ್ ಖಾನ್ರು ಯಾರು ನಿಮಗೆ ಗೊತ್ತದ? ಅವರು ಗಾಂಧೀಜಿಯವರ ಶಿಷ್ಯರು, ಪ್ರೀತಿ ವ್ಯಕ್ತಿ, ಗಡ್ನಾಡ್ ಗಾಂಧಿ. ಈ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲೇ ಇವತ್ತು ನಿಯೋಗನ ತೆಗೆದುಕೊಂಡು ಹೊಂಟಿದ್ದಾರೆ. ನಿಯೋಗದಲ್ಲಿ ಇವರು ತಮ್ಮ ವಾದ ಮಾಡ್ತಾರೆ, ಅವ್ರು ತಮ್ಮ ವಾದ ಮಾಡ್ತಾರೆ. ಅದು ವಾದ ಜಗದ ಮುಂದೆ ನಾವು ಸಜ್ಜನರು, ಅದು ನಾವು ಒಳ್ಳೆಯವರು ಅನ್ನೋ ಮಾತು ತೋರಿಸ್ತಾರೆ. ಬಟ್ ನಮ್ಮ ಭಾರತೀಯರಾಗಿ ನಮ್ಮ ಭಾರತದ ಬಗ್ಗೆ, ನಮ್ಮ ಕಾಶ್ಮೀರದ ಬಗ್ಗೆ ಹೆಮ್ಮೆ ಇರೋ ಜೊತೆಗೆ ನಮ್ಮದು ಬರುವಂಥ ಹಕ್ಕು ನಮಗದ. ಯಾಕಂದರೆ ಇಂದು ನಿನ್ನೆ ಅದಲ್ಲ, ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಕಾಶ್ಮೀರ ನಮ್ಮ ಒಳಗದ, ಭಾರತ ವರ್ಷದಲ್ಲೇ ಅದ ಅನ್ನೋದು ಎಲ್ಲ ದೃಷ್ಟಿಗಳಿಗ ದಾಖಲೆಗಳ ಸಮೇತ ಸಿದ್ಧಾಂತ ವಿಷಯ ಅದ. ಆದ್ರೆ ಯಾರಿಗೆ ಬಡಿಗಿದ್ರು ಅವ್ರದ್ದು ಏಮ್ ಎನ್ನುವಂಗೆ ಯಾರು ಫೋರ್ಸ್ ಅದನ್ನು ಆ ಸಂದರ್ಭದಲ್ಲೇ ಬಿಟ್ಟು ಹೋಗೋ ಮುಂದೆ ಭಾರತವನ್ನು ಒಡೆದು ಹೋಗಿಬಿಟ್ರು ನಮ್ಮ ಬ್ರಿಟಿಷರು. ಆ ಬ್ರಿಟಿಷರ ಒಡೆದ ಆಳುವ ನೀತಿಗೆ ಇವತ್ತು ನಾವೆಲ್ಲ ಬಲಿಪಶು ಆಗ್ತಾ ಇದ್ದೀವಿ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಈ ನೆಲೆಗಟ್ಟಿನಲ್ಲಿ ಭಯೋತ್ಪಾದನೆಯನ್ನು ಮೊದಲು ನೀವು ಬಂದ್ ಮಾಡಿರಿ, POK ನಮ್ಗೆ ಕೊಡ್ರಿ ಅನ್ನೋ ನೆಲೆಯಲ್ಲೇ ನಮ್ಮ ಭಾರತೀಯರು ವಾದ ಮಾಡಿದ್ರೆ, ಇಲ್ಲ ಕಾಶ್ಮೀರವನ್ನು ಅಂತಾರಾಷ್ಟ್ರೀಯಕರಣಗೊಳಿಸ್ರಿ, ಅಂತಾರಾಷ್ಟ್ರೀಯವಾಗಿ ಬಗೆಯಿರಲಿ, ಅಂತಾರಾಷ್ಟ್ರೀಯ ಸ್ಥಾನ ಆಗಲಿ ಅಂತೇಳಿ